ಹಾಯ್ ಫ್ರೆಂಡ್ಸ್, ಇವತ್ತು ನೋಡ್ರಿ ನಾವು ಚಿಕನ್ ಬಿರಿಯಾನಿ ಈ ಥರ ಹೊಸ ಸ್ಟೈಲ್ನಲ್ಲಿ ಯಾವ ಥರ ಮಾಡೋದು ಅಂತ ಹೇಳಿ ನಾವು ಇವತ್ತು ನೋಡೋಣ. ಯಾಕೆಂದರೆ ಇದು ಬಿರಿಯಾನಿ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೋಡ್ರಿ, ಈ ಬಿರಿಯಾನಿ ಮಾಡಬೇಕಾದ್ರೆ ನಮಗೆ ಒಂದು 4 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹೆಚ್ಚಿಟ್ಟಂಥ 2 ಆನಿಯನ್ ಹಾಗೂ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ 2 ಟೊಮೆಟೊ ಇಷ್ಟೇ. ಇದರಿಂದ ನಾವು ಈಸಿಯಾಗಿ ಬಿರಿಯಾನಿ ಮಾಡೋದಂತ ನೋಡೋಣ. ನಾವು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಒಂದು ಏಲಕ್ಕಿ, ಚಕ್ಕೆ ಮತ್ತು ಲವಂಗ ಇಷ್ಟು ಹಾಕಿ, ಮತ್ತು ಅದಕ್ಕೆ ನಾವು ಹೆಚ್ಚಿಟ್ಟಂತಹ 2 ಈರುಳ್ಳಿನ ಹಾಕಿ ಅದಕ್ಕೆ ಸ್ವಲ್ಪ ನಾವು ಉಪ್ಪು ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಕೆಂಪಾಗೆ ಕರಿಯುತ್ತೆ. ಅದು ಈರುಳ್ಳಿ ಕರಿಯೋ ತನಕ ನಾವು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಟೊಮೆಟೊ, ಈರುಳ್ಳಿಯು ಕೆಂಪಾಗಾದ ನಂತರ ನಾವು ರುಬ್ಬಿಟ್ಟಂತಹ ಒಂದು ಪೇಸ್ಟನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು 1 ಚಮಚ ಖಾರವನ್ನು ಹಾಕಿ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಆ ಹಸಿ ವಾಸನೆ ಹೋಗುವವರೆಗೆ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನೀವು ಚಿಕನ್ ಮಸಾಲ ಹಾಕಿದ್ರೆ ಬಿರಿಯಾನಿ ಟೇಸ್ಟ್ ಆಗಿ ಬರುತ್ತೆ. ಅದಕ್ಕೆ ನೀವು ಸ್ವಲ್ಪ ಚಿಕನ್ ಮಸಾಲ ಹಾಕಿದ ನಂತರ ನೀವು ತೊಳೆದಿಟ್ಟಂತಹ ಒಂದು ಚಿಕನನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಅದಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ಅನ್ನ ಮಾಡ್ಕೊಳ್ಳಿ. ಅನ್ನ ಮಾಡಿದ ನಂತರ ಆ ಮಾಡಿಟ್ಟಂಥ ಅನ್ನವನ್ನು ಆ ಚಿಕನ್ಗೆ ಆ್ಯಡ್ ಮಾಡಿದ ನಂತರ ಅದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಹಾಕಿ 2 ಕೂಡ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ರೆ ನೋಡಿರಿ 10 ನಿಮಿಷದಲ್ಲಿ ಈ ಥರ ಬಿರಿಯಾನಿ ಟೇಸ್ಟಿಯಾಗಿ ಮಾಡ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಬಿಸಿಯಾದ ಚಿಕನ್ ಬಿರಿಯಾನಿ ರೆಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.